Hi, hello everyone. This is Satish Kumar working as Assistant Professor in College GFGC Mitigation. Welcome to the Karnataka LMS powered by Directorate of Collegiate Education, Government of Karnataka. Hi, hello everyone. This is Satish Kumar. In this session, we are going to solve a problem on preparation of final accounts of sole trader concern. This is the third one, as we did already first and second problems in the previous sessions. Let's start the third one, as you could see over the screen. So ಸ್ಕ್ರೀನ್ ಮೇಲೆ ನಾವು ನೋಡಿದಂಗೆ ಇಲ್ಲಿ ಥರ್ಡ್ ಕ್ವಶನ್ ಅನ್ನ ಈಗ ನಾವು ಸಾಲ್ವ್ ಮಾಡೋಣ. ಸೊ ಥರ್ಡ್ ಕ್ವಶನ್ ಗೋಸ್ ಲೈಕ್ ದಿಸ್: From the following trial balance of Reena Enterprises, you are required to prepare trading account, the profit and loss account for the year ending 31st March 2018, the balance sheet on that date. ಸೊ ಅವ್ರು ಕೊಟ್ಟಿರುವಂತ ಈ ಒಂದು ಮಾಹಿತಿಯನ್ನ ನಾವು ಬಳಸ್ಕೊಂಡು ಫೈನಲ್ ಅಕೌಂಟ್ಸ್ ಅನ್ನ ಮಾಡಿ ಅಂತ ಹೇಳಿದ್ದಾರೆ. ಸೊ 31st March 2018 ಗೆ ಬ್ಯಾಲೆನ್ಸ್ ಶೀಟ್ ಅನ್ನ ಮಾಡಿ ಅಂತ ಹೇಳಿದ್ದಾರೆ. ಟ್ರೇಡಿಂಗ್ ಅಕೌಂಟ್ ಅಂಡ್ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಕೂಡ ನಾವು ಪ್ರಿಪೇರ್ ಮಾಡಬೇಕಾಗಿದೆ. Let us see one by one the details. Firstly, opening stock. See, opening stock, it's a trading account item, so I will put it as a T. ಸೊ ನಾವು ಟ್ರೇಡಿಂಗ್ ಅಕೌಂಟ್ಗೆ ಬರುತ್ತೆ, ಅದನ್ನ ಇಲ್ಲಿ ಟಿ ಆಗಿ ನೋಡೋಣ. ಸೆಕೆಂಡ್ ಒನ್ ಈಸ್ ಕ್ಯಾಪಿಟಲ್. ಸೊ ಇಟ್ ವಿಲ್ ಬಿ ಇನ್ ದಿ ಬ್ಯಾಲೆನ್ಸ್ ಶೀಟ್. ಸೊ ಡೈರೆಕ್ಟ್ಲಿ ಬ್ಯಾಲೆನ್ಸ್ ಶೀಟ್ ಅಲ್ಲಿ ಇದನ್ನ ಬರಿತೀವಿ. ಸೊ ಅದನ್ನ ಲಯಬಿಲಿಟಿ ಸೈಡ್ ಆಗಿ ನಾವು ತೋರಿಸ್ಬೇಕು. ಅಂಡ್ ನೆಕ್ಸ್ಟ್ ಒನ್ ಈಸ್ ಡ್ರಾಯಿಂಗ್ಸ್. ಸೊ ಡ್ರಾಯಿಂಗ್ಸ್ ಅನ್ನೋದು ನಾವು ಕ್ಯಾಪಿಟಲ್ ಇಂದ ಲೆಸ್ ಮಾಡಬೇಕಾಗುತ್ತೆ. ವಿ ಹ್ಯಾವ್ ಟು ಎಲಿಮಿನೇಟ್ ಇಟ್ ಫ್ರಮ್ ದಿ ಕ್ಯಾಪಿಟಲ್ ಇನ್ ದಿ ಬ್ಯಾಲೆನ್ಸ್ ಶೀಟ್. ಸೊ ಅದಕ್ಕೆ ಇದನ್ನ ಬ್ಯಾಲೆನ್ಸ್ ಶೀಟ್ ಅಲ್ಲಿ ತೋರಿಸ್ತೀವಿ. And next thing is furniture, directly in the balance sheet, so I'll put it as B because it is a fixed asset. And next thing is prepaid insurance. So ಇದು ಟ್ರಯಲ್ ಬ್ಯಾಲೆನ್ಸ್ ಅಲ್ಲಿ ಕೊಟ್ಟಿರೋ ಕಾರಣ ನಾವು ಡೈರೆಕ್ಟ್ ಆಗಿ ಬ್ಯಾಲೆನ್ಸ್ ಶೀಟ್ ಅಲ್ಲಿ ಬರೀಬೇಕಾಗುತ್ತೆ. And next thing is debtors and creditors. So debtors ಇಲ್ಲಿ ಕರೆಂಟ್ ಅಸೆಟ್ ಆಗುತ್ತೆ, creditors ಕರೆಂಟ್ ಲಯಬಿಲಿಟಿ ಆಗುತ್ತೆ. ಸೊ ಬ್ಯಾಲೆನ್ಸ್ ಶೀಟ್ ಅಲ್ಲಿ ಡೈರೆಕ್ಟ್ ಆಗಿ ಅವನ್ನ ರೆಸ್ಪೆಕ್ಟಿವ್ ಕರೆಂಟ್ ಅಸೆಟ್ಸ್ ಅಲ್ಲಿ ಮತ್ತೆ ಕರೆಂಟ್ ಲಯಬಿಲಿಟಿ ಅಲ್ಲಿ ಇದನ್ನ ತೋರಿಸಬೇಕು. ನೆಕ್ಸ್ಟ್ ವಿ ಹ್ಯಾವ್ ಪರ್ಚೇಸಸ್ ಅಂಡ್ ಸೇಲ್ಸ್. ಸೊ ಟ್ರೇಡಿಂಗ್ ಅಕೌಂಟ್ ಅಲ್ಲಿ ನಾವು ರೆಸ್ಪೆಕ್ಟಿವ್ ಆಗಿ ಪರ್ಚೇಸಸ್ ಅನ್ನ ಡೆಬಿಟ್ ಸೈಡ್, ಸೇಲ್ಸ್ ಅನ್ನ ಕ್ರೆಡಿಟ್ ಸೈಡ್ ತೋರಿಸಬೇಕು. ನೆಕ್ಸ್ಟ್ ಪ್ಲಾಂಟ್ ಅಂಡ್ ಮಿಷನರಿ ಫಿಕ್ಸ್ಡ್ ಅಸೆಟ್ ಆಗುತ್ತೆ ಡೈರೆಕ್ಟ್ಲಿ ಇನ್ ದಿ ಬ್ಯಾಲೆನ್ಸ್ ಶೀಟ್. ಅಂಡ್ ನೆಕ್ಸ್ಟ್ ಇನ್ವೆಸ್ಟ್ಮೆಂಟ್, ಸೊ ಡೈರೆಕ್ಟ್ಲಿ ಇನ್ ದ ಬ್ಯಾಲೆನ್ಸ್ ಶೀಟ್. ಅಂಡ್ ಫ್ಯಾಕ್ಟರಿ ಇನ್ಶೂರೆನ್ಸ್ directly in the trading account because it is a direct expenditure related to the production. So ಅದಕ್ಕೆ ಅದನ್ನ ಟ್ರೇಡಿಂಗ್ ಅಕೌಂಟ್ ಅಲ್ಲಿ ತೋರಿಸ್ತೀವಿ. ಆಡಿಟ್ ಫೀಸ್ will be in the profit and loss account because indirect expenditure ಆಗುತ್ತೆ. Carriage inward, it is also trading account item. So trading account ಅಲ್ಲಿ ಬರಿತೀವಿ because it is related to the production and purchase of raw material. So it will be in the trading account. And land and building fixed asset ಆಗುತ್ತೆ. So it will be in the balance sheet. And rent, it is an indirect expenditure, so ಅದನ್ನ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಅಲ್ಲಿ ತೋರಿಸ್ತೀವಿ. ಅಂಡ್ ನೆಕ್ಸ್ಟ್ ಥಿಂಗ್ ಈಸ್ ರಿಸರ್ವ್ ಫಾರ್ ಬ್ಯಾಡ್ ಡೆಟ್ಸ್. ರಿಸರ್ವ್ ಫಾರ್ ಬ್ಯಾಡ್ ಡೆಟ್ಸ್ ಅನ್ನೋದು ಇಲ್ಲಿ ಡೈರೆಕ್ಟ್ ಆಗಿ ಟ್ರಯಲ್ ಬ್ಯಾಲೆನ್ಸ್ ಅಲ್ಲೇ ಕೊಟ್ಟಿದ್ದಾರೆ. ಸೊ ಇದನ್ನ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಅಲ್ಲಿ ನಾವು ಟ್ರೀಟ್ಮೆಂಟ್ ಮಾಡಬೇಕಾಗುತ್ತೆ. ಸೊ ಲೆಟ್ಸ್ ಸಿ, ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಅಲ್ಲಿ ನಾವು ಅದನ್ನ ಯಾವ ರೀತಿ ಟ್ರೀಟ್ಮೆಂಟ್ ಮಾಡೋದು ಅಂತ ನಿಧಾನಕ್ಕೆ ಇಲ್ಲಿ ಅಡ್ಜಸ್ಟ್ಮೆಂಟ್ ಅಲ್ಲಿ ಕೂಡ ಕೊಟ್ಟಿದ್ದಾರೆ. ಸೊ ಅದನ್ನು ನಾವು ಅನಲೈಸ್ ಮಾಡೋಣ. ನೆಕ್ಸ್ಟ್ ಕ್ಯಾರೇಜ್ ಔಟ್ವರ್ಡ್. ಕ್ಯಾರೇಜ್ ಔಟ್ವರ್ಡ್, ಇಟ್ ಈಸ್ an indirect expenditure, so it will be in the profit and loss account. And next thing is returns. ಸೊ ಇಲ್ಲಿ ಸೇಲ್ಸ್ ರಿಟರ್ನ್ಸ್ ಕೊಟ್ಟಿದ್ದಾರೆ ಮತ್ತೆ ಪರ್ಚೇಸ್ ರಿಟರ್ನ್ಸ್ ಕೊಟ್ಟಿದ್ದಾರೆ. ಸೊ ಇಲ್ಲಿ ನಾವು ಗಮನಿಸಬಹುದು, ಡೆಬಿಟ್ ಸೈಡ್ ಇದೆ 2000, ದಟ್ ಇಸ್ ಕಾಲ್ಡ್ ಸೇಲ್ಸ್ ರಿಟರ್ನ್ಸ್. ಅಂಡ್ ಕ್ರೆಡಿಟ್ ಸೈಡ್ ಇದೆ, ದಟ್ ಇಸ್ ಕಾಲ್ಡ್ ಪರ್ಚೇಸ್ ರಿಟರ್ನ್ಸ್. ಸೊ ರೆಸ್ಪೆಕ್ಟಿವ್ ಪರ್ಚೇಸಸ್ ಮತ್ತೆ ಸೇಲ್ಸ್ ಅಲ್ಲಿ ಇವನ್ನ ಲೆಸ್ ಮಾಡಬೇಕಾಗುತ್ತೆ, ಪರ್ಚೇಸ್ ರಿಟರ್ನ್ಸ್ ಮತ್ತೆ ಸೇಲ್ಸ್ ರಿಟರ್ನ್ಸ್. ಅಂಡ್ ನೆಕ್ಸ್ಟ್ ಥಿಂಗ್ ಈಸ್ ಡಿಸ್ಕೌಂಟ್. ಸೊ ಡಿಸ್ಕೌಂಟ್ ಅಲೋಡ್ ಅಂಡ್ ರಿಸೀವ್ಡ್ ಎರಡು ಕೊಟ್ಟಿದ್ದಾರೆ. ಸೊ ಡಿಸ್ಕೌಂಟ್ ಅಲೋಡ್ ವಿಲ್ ಬಿ ಇನ್ ದಿ ಡೆಬಿಟ್ ಸೈಡ್ ಆಫ್ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್. ಡಿಸ್ಕೌಂಟ್ ರಿಸೀವ್ಡ್ ವಿಲ್ ಬಿ ಆನ್ ದಿ ಕ್ರೆಡಿಟ್ ಸೈಡ್ ಆಫ್ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್. ಅಂಡ್ ನೆಕ್ಸ್ಟ್ ಕಮಿಷನ್ ರಿಸೀವ್ಡ್, ಇಟ್ಸ್ ಅನ್ ಇನ್ಕಮ್. ಸೊ ದ ಟು ಇಂಡೈರೆಕ್ಟ್ ಇನ್ಕಮ್, ಸೊ ವಿಲ್ ಬಿ ಇನ್ ದಿ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್. ಸೊ ಈ ರೀತಿ ನಾವು ಟ್ರಯಲ್ ಬ್ಯಾಲೆನ್ಸ್ ಅಲ್ಲಿ ಕೊಟ್ಟಿರೋ ಐಟಮ್ಸ್ ಅನ್ನ ಟ್ರೇಡಿಂಗ್ ಅಕೌಂಟ್ ಅಂಡ್ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ and balance sheet ಅಲ್ಲಿ ಎಂಟ್ರಿ ಮಾಡಬೇಕಾಗುತ್ತೆ. Now let us see the adjustments one by one. Most importantly, write off bad debts rupees 2000 and provide 2.5% reserve for bad debts on the debtors. So debtors ಮೇಲೆ ನಾವು ಇಲ್ಲಿ 2.5% ರಿಸರ್ವ್ ಅನ್ನ, ದಟ್ ಈಸ್ ನ್ಯೂ ರಿಸರ್ವ್, ಡೌಟ್ಫುಲ್ ಡೇಟ್ಸ್ಗೆ ಅಥವಾ ಬ್ಯಾಡ್ ಡೇಟ್ಸ್ಗೆ ಕೊಡುವಂತ ನ್ಯೂ ರಿಸರ್ವ್ ಹಾಕಬೇಕು ಅಂತ ಹೇಳಿದರೆ. ಮತ್ತೆ 2000 ರೈಟ್ ಆಫ್ ಮಾಡಿ ಬ್ಯಾಡ್ ಡೇಟ್ಸ್ ಅನ್ನ ಅಂತ ಹೇಳಿದ್ದಾರೆ. ಸೊ ಇದನ್ನ ನಾವು
ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಅಲ್ಲಿ ಟ್ರೀಟ್ಮೆಂಟ್ ಮಾಡಬೇಕು ಇನ್ ದಿ ಫಸ್ಟ್ ಕೇಸ್, ಅಂಡ್ ದ ರಿಮೈನಿಂಗ್ ಕೇಸ್ ಅಲ್ಲಿ it should be recorded in the balance sheet, so like this. And next thing is closing stock valued at cost price 46,000 and market price rupees 40,000. See, cost ಮತ್ತೆ market price ಕೊಟ್ಟಲ್ಲಿ whichever is least ಅನ್ನೋದನ್ನ ನಾವು ತಗೋಬೇಕಾಗುತ್ತೆ. Here the least is 40,000, so this should be considered for the preparation of final accounts. And this should be entered twice, that is, one is in the trading account and second time it will be in the balance sheet as current asset. And next thing is provide depreciation on buildings and machinery. So this also first ನಾವು ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಅಲ್ಲಿ ರೆಸ್ಪೆಕ್ಟಿವ್ ಅಸೆಟ್ ಮೇಲೆ ಕ್ಯಾಲ್ಕುಲೇಟ್ ಮಾಡಿ ಬರೀಬೇಕು. ನೆಕ್ಸ್ಟ್ ಎಂಟ್ರಿ ಇನ್ ದಿ ಬ್ಯಾಲೆನ್ಸ್ ಶೀಟ್ ಅಲ್ಲಿ ರೆಸ್ಪೆಕ್ಟಿವ್ ಅಸೆಟ್ಗೆ ಅದನ್ನ ಲೆಸ್ ಮಾಡಬೇಕಾಗುತ್ತೆ. ಸೊ ಇಟ್ ಶುಡ್ ಬಿ ಎಲಿಮಿನೇಟೆಡ್ ಫ್ರಮ್ ದಿ ಬ್ಯಾಲೆನ್ಸ್ ಶೀಟ್ ಫ್ರಮ್ ದಿ ರೆಸ್ಪೆಕ್ಟಿವ್ ಅಸೆಟ್ಸ್. And rent prepaid, so rent prepaid ಇದೆ, so ರೆಂಟ್ಗೆ ನಾವು ಇದನ್ನ ಲೆಸ್ ಮಾಡಬೇಕಾಗುತ್ತೆ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಅಲ್ಲಿ, and again it should be in the balance sheet as current asset. And next thing is we have outstanding carriage inward, so carriage inward ಗೆ ನಾವು ಇದನ್ನ ಫಸ್ಟ್ ಆಡ್ ಮಾಡಬೇಕು in the trading account ಅಲ್ಲಿ. And next thing is it should be shown as current liability in the balance sheet, so balance sheet ಅಲ್ಲಿ ಇದನ್ನ current liability ಆಗಿ ನಾವು ತೋರಿಸ್ತೀವಿ. So like this we can have the adjustments. Let us start preparing the trading account, profit and loss account and balance sheet. And before that we should highlight the items which are having ಅಡ್ಜಸ್ಟ್ಮೆಂಟ್ಸ್. ಸೊ ಯಾವ ಐಟಮ್ಸ್ಗೆ ಅಡ್ಜಸ್ಟ್ಮೆಂಟ್ಸ್ ಇದೆಯೋ ಆ ಒಂದು ಐಟಮ್ಸ್ ಅನ್ನ ಇಲ್ಲಿ ಹೈಲೈಟ್ ಮಾಡ್ಕೊಳ್ಳೋಣ, ಬಿಕಾಸ್ ಇನ್ನರ್ ಅಮೌಂಟ್ ಕಾಲಮ್ ಅಲ್ಲಿ ಬರೀಬೇಕು ಅವು ಎಂಟ್ರಿ ಮಾಡುವಾಗ ಫಾರ್ ದ ಸೇಕ್ ಆಫ್ ಅಡ್ಜಸ್ಟ್ಮೆಂಟ್ಸ್. ಸೊ ಫಸ್ಟ್ಲಿ ವಿ ಹ್ಯಾವ್ ಬ್ಯಾಡ್ ಡೆಟ್ಸ್, ದಟ್ ಮೀನ್ಸ್ ಡೆಟರ್ಸ್. ವಿ ಹ್ಯಾವ್ ಟು ಐಡೆಂಟಿಫೈ ದಿ ಡೆಟರ್ಸ್ ಅಂಡ್ ಹೈಲೈಟ್ ಇಟ್, ಅಂಡ್ ಆಲ್ಸೋ ರಿಸರ್ವ್ ಫಾರ್ ಬ್ಯಾಡ್ ಡೆಟ್ಸ್. ಅಂಡ್ ನೆಕ್ಸ್ಟ್ ಥಿಂಗ್ ಈಸ್ ಸ್ಟಾಕ್. ಸೊ ಸ್ಟಾಕ್ ಅನ್ನು ನಾವು ಎಂಟ್ರಿ ಮಾಡಬೇಕು. ದೇರ್ ಇಸ್ ನೋ ಎಂಟ್ರಿ ಇನ್ ದ ಟ್ರಯಲ್ ಬ್ಯಾಲೆನ್ಸ್, ಸೊ ಡೈರೆಕ್ಟ್ ಆಗಿ ನಾವು ಅದನ್ನ ಮಾಡ್ತೀವಿ. ಅಂಡ್ ಡೆಪ್ರಿಸಿಯೇಷನ್ ಆನ್ ಬಿಲ್ಡಿಂಗ್ ಅಂಡ್ ಮಿಷನರಿ, ಸೊ ಬಿಲ್ಡಿಂಗ್ ಅಂಡ್ ಮಿಷನರಿ, so machinery as well as building. Next thing is rent prepaid, so rent item. And next thing is carriage inward, so carriage inward item, carriage inward. ಸೊ ಈ ರೀತಿ ನಾವು ಅಡ್ಜಸ್ಟ್ಮೆಂಟ್ ಇರುವಂಥ ಐಟಮ್ಸ್ ಅನ್ನ ಅಂಡರ್ಲೈನ್ ಮಾಡ್ಕೊಂಡ್ರೆ ಆ ಒಂದು ಐಟಮ್ಸ್ ಬಂದಾಗ ಇನ್ನರ್ ಕಾಲಮ್ ಅಲ್ಲಿ ಬರ್ಕೊಂಡು ಅಡ್ಜಸ್ಟ್ಮೆಂಟ್ ಮಾಡೋದಕ್ಕೆ ಈಸಿ ಆಗುತ್ತೆ. ಲೆಟ್ ಅಸ್ ಸ್ಟಾರ್ಟ್ ಪ್ರಿಪೇರಿಂಗ್ ದಿ ಟ್ರೇಡಿಂಗ್ ಅಕೌಂಟ್, profit and loss account and balance sheet. Now let us start preparing the trading account and profit and loss account and balance sheet. Already I have drafted the format, so format ಅನ್ನು already ನಾವು draft ಮಾಡ್ಕೊಂಡಿದ್ದೀವಿ. So first ಇಲ್ಲಿ traders ಹೆಸರನ್ನು ಹಾಕೋಣ in the books of Reena Enterprises. Reena Enterprises. So balance sheet as on 31st March 2018. Similarly here also in the balance sheet the title goes like this in the books of Reena Enterprises. Balance sheet as on 31st March 2018. Now let's start making entries. So already we have discussed the items of trading account, balance sheet as well as profit and loss account. So ಆ ಒಂದು ಐಟಮ್ಸ್ ಅನ್ನ ನಾವು ಸೈಮಲ್ಟೇನಿಯಸ್ ಆಗಿ ಎಲ್ಲ ಕಡೆ ಎಂಟ್ರಿ ಮಾಡ್ತಾ ಹೋಗೋಣ. ಮೊದಲನೇದಾಗಿ ಒಂದು ಕಡೆಯಿಂದ ನೋಡ್ತಾ ಬಂದಾಗ ಓಪನಿಂಗ್ ಸ್ಟಾಕ್. ಓಪನಿಂಗ್ ಸ್ಟಾಕ್ ಈಸ್ ಇನ್ ದಿ ಟ್ರೇಡಿಂಗ್ ಅಕೌಂಟ್. ಸೊ ಟು ಓಪನಿಂಗ್ ಸ್ಟಾಕ್ directly in the outer amount column 45,200. And next thing is capital. Capital is a balance sheet item, liability side direct agi capital. Here capital ಅನ್ನೋದು ಇಲ್ಲಿ ನಮಗೆ ಡ್ರಾಯಿಂಗ್ಸ್ ಇದೆ, ಸೊ ಅದ ಕಾರಣ ಅದನ್ನ ಲೆಸ್ ಮಾಡಬೇಕಾಗುತ್ತೆ. ಸೊ ಅದಕ್ಕೆ ನಾವು ಇದನ್ನ ಇನ್ನರ್ ಅಮೌಂಟ್ ಕಾಲಮ್ ಅಲ್ಲಿ ಹಾಕೊಂತೀವಿ. ಸೊ 3 lakh. And next thing is drawings, so less
borrowings from capital. So ಡೈರೆಕ್ಟ್ ಆಗಿ ಕ್ಯಾಪಿಟಲ್ ಇಂದ ಈ ಡ್ರಾಯಿಂಗ್ಸ್ ಅನ್ನ ಲೆಸ್ ಮಾಡಬೇಕಾಗುತ್ತೆ 20,000. ಅಂಡ್ ಇದಕ್ಕೆ ನಾವು ನೆಟ್ ಪ್ರಾಫಿಟ್ ಅನ್ನ ಆಡ್ ಮಾಡಿ ನಾವು ಬೇಕಾದ್ರೆ ಔಟರ್ ಅಮೌಂಟ್ ಕಾಲಮ್ಗೆ ಹಾಕ್ಬೋದು. ಸೊ ಅದಕ್ಕೆ ಇದನ್ನ ಪೆಂಡಿಂಗ್ ಇಟ್ಟಿರೋಣ. ನೆಟ್ ಪ್ರಾಫಿಟ್ ಅನ್ನ ಆಡ್ ಮಾಡಿ ತದನಂತರ ಔಟರ್ ಕಾಲಮ್ಗೆ ಹಾಕೋಣ. ಸೊ ಇವೆರಡನ್ನ ಈಗ ಲೆಸ್ ಮಾಡೋಣ. ಸೊ 3 lakh and 20,000. ಸೊ 3 lakh ಅಲ್ಲಿ 20,000 ಅನ್ನ ಲೆಸ್ ಮಾಡೋಣ. ಸೊ 3 lakh minus 20,000 is nothing but 2,80,000. ಸೊ 2,80,000. ಇದಕ್ಕೆ ನೆಟ್ ಪ್ರಾಫಿಟ್ ಅಥವಾ ನೆಟ್ ಲಾಸ್ ಬಂದ್ರೆ ಅದನ್ನ ಅಡ್ಜಸ್ಟ್ಮೆಂಟ್ ಮಾಡಬೇಕಾಗುತ್ತೆ. ತದನಂತರ ಔಟರ್ ಕಾಲಮ್ಗೆ ಹಾಕಬೇಕಾಗುತ್ತದೆ. ನೆಕ್ಸ್ಟ್ ಥಿಂಗ್ ಈಸ್, as you could see over the screen, furniture. So furniture is a fixed asset. So directly in the balance sheet, furniture. This furniture does not have any adjustments. So ಅದಕ್ಕೆ ಡೈರೆಕ್ಟ್ ಆಗಿ ಔಟರ್ ಅಮೌಂಟ್ ಕಾಲಮ್ ಅಲ್ಲಿ 60,000. And next thing is prepaid insurance. So ಡೈರೆಕ್ಟ್ ಆಗಿ ನಾವು ಅದನ್ನ ಬ್ಯಾಲೆನ್ಸ್ ಶೀಟ್ ಅಲ್ಲಿ ತೋರಿಸಬೇಕಾಗುತ್ತೆ ಕರೆಂಟ್ ಅಸೆಟ್ ಆಗಿ. prepaid ಇನ್ಶೂರೆನ್ಸ್ ಟ್ರಯಲ್ ಬ್ಯಾಲೆನ್ಸ್ ಅಲ್ಲಿ ಕೊಟ್ಟಾಗ ಅದನ್ನ ಡೈರೆಕ್ಟ್ ಆಗಿ ಬ್ಯಾಲೆನ್ಸ್ ಶೀಟ್ ಅಲ್ಲಿ ತೋರಿಸಬೇಕು. prepaid insurance directly in the outer amount column, rupees 1,770. And next thing is, you could see over the screen debtors and creditors. So debtors ಮತ್ತು creditors ಇದು ಕರೆಂಟ್ ಅಸೆಟ್ ಆಗಿ ಮತ್ತು ಕರೆಂಟ್ ಲಯಬಿಲಿಟಿ ಆಗಿ ರೆಸ್ಪೆಕ್ಟಿವ್ ಐಟಮ್ಸ್ ಅನ್ನು ತೋರಿಸಬೇಕು. ಅಸೆಟ್ ಸೈಡು ನಾವು ಡೇಟಾಸ್ ಬರೆಯೋಣ. ಸೊ ಡೇಟಾಸ್ ಇದಕ್ಕೆ ಅಡ್ಜಸ್ಟ್ಮೆಂಟ್ ಇದೆ. ಸೊ ಆದ ಕಾರಣ ಇನ್ನರ್ ಅಮೌಂಟ್ ಕಾಲಮ್ ಅಲ್ಲಿ ತೋರಿಸೋಣ 70,000. And creditors, so that is like a current liability. So liability side, creditors amount is rupees 1,29,250. So directly outer amount column because there is no adjustment for the creditors. And next thing is purchases and sales ಕೊಟ್ಟಿದ್ದಾರೆ. So purchases will be in the trading account. So 2 purchases. ಇನ್ನರ್ ಅಮೌಂಟ್ ಕಾಲಮ್ ಅಲ್ಲಿ ಬರೆಯೋಣ ಬಿಕಾಸ್ ಪರ್ಚೇಸ್ ರಿಟರ್ನ್ಸ್ ಇದೆ. ಸೊ ಅದ ಕಾರಣ ಪರ್ಚೇಸಸ್ ಅಲ್ಲಿ ವಿ ಕುಡ್ ಸಿ 57,000 ಇನ್ನರ್ ಅಮೌಂಟ್ ಕಾಲಮ್ ಅಲ್ಲಿ. ಅದಕ್ಕೆ ಹಂಗೆ ಲೆಸ್ ಪರ್ಚೇಸ್ ರಿಟರ್ನ್ಸ್ ಅಂತ ಬರೆಯೋಣ. ಲೆಸ್ ಪರ್ಚೇಸ್ ರಿಟರ್ನ್ಸ್. ಸೊ ಪರ್ಚೇಸ್ ರಿಟರ್ನ್ಸ್ ಅದು ಆ ಒಂದು ಎಂಟ್ರಿ ಬಂದಾಗ ನಾವು ಮಾಡೋಣ. ಅದುವರೆಗೂ ಅದನ್ನು ಬ್ಲಾಂಕ್ ಆಗಿ ಬಿಟ್ಟಿರೋಣ. ಅಂಡ್ ನೆಕ್ಸ್ಟ್ ಥಿಂಗ್ ಈಸ್ ಸೇಲ್ಸ್. ಪರ್ಚೇಸಸ್ ಆಯಿತು, ಈಗ ಸೇಲ್ಸ್. ಸೊ ಟ್ರೇಡಿಂಗ್ ಅಕೌಂಟ್ನ ಕ್ರೆಡಿಟ್ ಸೈಡ್ ಬೈ ಸೇಲ್ಸ್. ಸೊ ಇದಕ್ಕೂ ರಿಟರ್ನ್ಸ್ ಇದೆ, ಆದ ಕಾರಣ ಇನ್ನರ್ ಅಮೌಂಟ್ ಕಾಲಮ್ ಅಲ್ಲಿ ವಿ ಕುಡ್ ಶೋ ಇಟ್. ಸೊ 1,20,000. ಅಂಡ್ ನೆಕ್ಸ್ಟ್ ಥಿಂಗ್ ಈಸ್ plant and machinery. So it's a fixed so it is a fixed asset. So now adana asset side ತೋರಿಸೋಣ. plant and machinery, it has one adjustment. So ಇನ್ನರ್ ಅಮೌಂಟ್ ಕಾಲಮ್ ಅಲ್ಲಿ ಇದನ್ನ ಎಂಟ್ರಿ ಮಾಡೋಣ 50,000. and next thing is investment is an asset. So directly in the asset side, investments. So investment amounted to rupees 68,000. Directly outer amount column because it doesn't have any adjustment. Our next thing is factory insurance. Factory insurance is a direct expenditure. ಆದ ಕಾರಣ ಅದನ್ನ ನಾವು ಟ್ರೇಡಿಂಗ್ ಅಕೌಂಟ್ ಅಲ್ಲಿ ತೋರಿಸಬೇಕಾಗುತ್ತೆ. ಸೊ ಟು ಫ್ಯಾಕ್ಟರಿ insurance. So directly outer amount column because it doesn't have any adjustment. So 26,000. And next thing is audit fees. It is an indirect expenditure. So profit and loss account ali audit fees. Directly outer amount column rupees 21,000. Next thing is carriage inward. So it's like a
No, it is related to the purchase of raw materials. So ಅದಕ್ಕೆ ಅದನ್ನ ಟ್ರೇಡಿಂಗ್ ಅಕೌಂಟ್ ಅಲ್ಲಿ ತೋರಿಸ್ಬೇಕು. ಸೊ ಟು carriage inwards, it has one adjustment. ಸೊ ಅದಕ್ಕೆ ಇದನ್ನ ಇನ್ನರ್ ಅಮೌಂಟ್ ಕಾಲಮ್ ಅಲ್ಲಿ ಬರೆಯೋಣ 1800. ನೆಕ್ಸ್ಟ್ land and building, fixed asset. ಸೊ ಇಲ್ಲಿ ಅಸೆಟ್ ಸೈಡ್ land and building. Inner amount column because it has one adjustment. Inner amount column 1,40,000. And next thing is rent. It is an operating expenditure. So in the profit and loss account to do rent. So it has one adjustment. So it will be in the inner amount column. So inner amount column ಅಲ್ಲಿ ಬರ್ಕೊಳ್ಳೋಣ because ಇದಕ್ಕೆ ಒಂದು adjustment ಇದೆ. And next thing is reserve for bad debts. Reserve for bad debts. Let us have a look on reserve for bad debts. So reserve for bad debts ಇಲ್ಲಿ ನಾವು ಅಬ್ಸರ್ವ್ ಮಾಡೋದಾದ್ರೆ ಮೊದಲನೇದಾಗಿ ಡೆಟಾಸ್ ಎಷ್ಟಿದೆ. ಡೆಟಾಸ್ is 70,000 as you could see in the problem. And ಟ್ರಯಲ್ ಬ್ಯಾಲೆನ್ಸ್ ಅಲ್ಲಿ ಕೊಟ್ಟಿರುವಂತ reserve for bad debts amounted to rupees. Here you could see 6,000. and adjustment ಅಲ್ಲಿ ಕೊಟ್ಟಿರುವಂತದ್ದು bad debts write off ಮಾಡಿ ಅಂತ ಕೊಟ್ಟಿದ್ದಾರೆ. They have given bad debts for the write off. That too amounted to rupees 2,000. And new reserve for bad debts, they have given rupees. They have not given in the rupees, so they have given in the percentage, that is 2.5%. And debtors, so 2.5% and debtors ನಾವು ಕ್ಯಾಲ್ಕುಲೇಟ್ ಮಾಡಿ ನೋಡೋದಾದ್ರೆ ಸೊ 70,000 ಮೇಲೆ 2.5 ಅನ್ನು ನಾವು ಹಾಕಿದ್ದೆ ಆದಲ್ಲಿ it will be 1,700 ಬರುತ್ತೆ. So ಇಲ್ಲಿ you could see the trial balance RBD is 6,000, that is old RBD, and new RBD is 1,700 and bad debts is 2,000. ಸೊ ಇಲ್ಲಿ ನಾವು ಅಬ್ಸರ್ವ್ ಮಾಡಬೇಕಾಗಿದ್ದು ಓಲ್ಡ್ RBD ಜಾಸ್ತಿ ಇದೆ. ದಟ್ ಮೀನ್ಸ್ ಇಲ್ಲಿ ಓಲ್ಡ್ RBD ಹೆಚ್ಚಿನ ಅಮೌಂಟ್ ಇದೆ ಕಂಪೇರ್ ಟು ನ್ಯೂ RBD ಅಂಡ್ ಬ್ಯಾಡ್ ಡೆಟ್ಸ್. ಸೊ ಬ್ಯಾಡ್ ಡೆಟ್ಸ್ ಮತ್ತು ನ್ಯೂ RBD ಕಂಪೇರ್ ಮಾಡಿದ್ರೆ ಓಲ್ಡ್ RBD ಈಸ್ ಹ್ಯಾವಿಂಗ್ ಗ್ರೇಟರ್ ಅಮೌಂಟ್. ಆದ ಕಾರಣ ಇದನ್ನ ನಾವು ಮೊದಲನೇದಾಗಿ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಅಲ್ಲಿ ಎಂಟ್ರಿ ಮಾಡುವಂತ ಟೈಮಲ್ಲಿ ಕ್ರೆಡಿಟ್ ಸೈಡ್ ತಗೊಂತೀವಿ. ಕ್ರೆಡಿಟ್ ಸೈಡ್ ಎಂಟ್ರಿ ಮಾಡಿ ಇದರಲ್ಲಿ we are going to eliminate these two things. ಇವೆರಡು ಎಲಿಮೆಂಟ್ಸ್ ಅನ್ನ ಈ ಒಂದು ಓಲ್ಡ್ RBD ಅಲ್ಲಿ ಎಲಿಮಿನೇಟ್ ಮಾಡ್ತೀವಿ. ಸೊ ಅದಕ್ಕೆ ಟ್ರಯಲ್ ಬ್ಯಾಲೆನ್ಸ್ ಅಲ್ಲಿ ಕೊಟ್ಟಿರುವಂತಹ 6,000 RBD ಅನ್ನ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಅಲ್ಲಿ ಕ್ರೆಡಿಟ್ ಸೈಡ್ ತಗೊಂತೀವಿ. ಅದರಲ್ಲಿ we are going to eliminate these two items, bad debts and new RBD. ಇವೆರಡನ್ನ ಕೂಡ ನಾವು ಲೆಸ್ ಮಾಡ್ತೀವಿ. And again these things are going to be shown in the balance sheet. So balance sheet ಅಲ್ಲಿ ಪುನಃ debtors ಅಲ್ಲಿ ಇದನ್ನ ಲೆಸ್ ಮಾಡ್ತೀವಿ. these two items debtors ಅಲ್ಲಿ ಇವನ್ನ ಪುನಃ balance sheet ಅಲ್ಲಿ ಲೆಸ್ ಮಾಡ್ತೀವಿ. So to sum up, old RBD ಇಲ್ಲಿ ಹೆಚ್ಚಿನದಾಗಿ ಕೊಟ್ಟಿರುವ ಕಾರಣ ಇದನ್ನ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಅಲ್ಲಿ ಕ್ರೆಡಿಟ್ ಸೈಡ್ ತಗೊಂತೀವಿ. ಈ ಒಂದು ಐಟಮ್ ಅಲ್ಲಿ ನ್ಯೂ RBD and bad debts ಇವೆರಡನ್ನ ಕೂಡ we are going to eliminate from this. And these two items again will be shown in the balance sheet under the debtors and should be eliminated from the debtors. ಹೀಗಾಗಿ ರಿಸರ್ವ್ ಫಾರ್ ಬ್ಯಾಡ್ ಡೆಟ್ಸ್ ಕೊಟ್ಟಿರುವಂತಹ ಹಳೆ ಬ್ಯಾಲೆನ್ಸ್ ಅನ್ನ ನಾವು ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಅಲ್ಲಿ ಕ್ರೆಡಿಟ್ ಸೈಡ್ ಬರ್ಕೊಂತೀವಿ. ರೈಟ್, ಓಲ್ಡ್ RBD ರಿಸರ್ವ್ ಫಾರ್ ಬ್ಯಾಡ್ ಡೆಟ್ಸ್. ಸೊ ಇನ್ನರ್ ಅಮೌಂಟ್ ಕಾಲಮ್ ಅಲ್ಲಿ ಇದನ್ನ ನಾವು ಬರ್ಕೊಳ್ಳೋಣ 6,000. ಅಂಡ್ ನೆಕ್ಸ್ಟ್ ಥಿಂಗ್ ಈಸ್ ಇದರಲ್ಲಿ ನಾವು ಅಡ್ಜಸ್ಟ್ಮೆಂಟ್ ಅಲ್ಲಿ ಕೊಟ್ಟಿರುವಂತಹ ಬ್ಯಾಡ್ ಡೆಟ್ಸ್ ಅನ್ನ ಲೆಸ್ ಮಾಡ್ತೀವಿ. ಅಂಡ್ ಅಗೈನ್ the same item we are going to eliminate new RBD, reserve for bad debts. ಯಾಕೆ ಇದನ್ನ ಈ ರೀತಿ ಮಾಡ್ತೀವಿ ಅಂದ್ರೆ ಬಿಕಾಸ್
ಓಲ್ಡ್ ಆರ್ ಬಿ ಡಿ ಟ್ರಯಲ್ ಬ್ಯಾಲೆನ್ಸ್ ಅಲ್ಲಿ ಕೊಟ್ಟಿರುವಂಥ ಓಲ್ಡ್ ಆರ್ ಬಿ ಡಿ ಬ್ಯಾಡ್ ಡೇಟ್ಸ್ ಮತ್ತು ನ್ಯೂ ಆರ್ ಬಿ ಡಿಗಿಂತ ಹೆಚ್ಚಾಗಿದೆ. ಸೊ ಆದ ಕಾರಣ ಇದನ್ನ ಓಲ್ಡ್ ಆರ್ ಬಿ ಡಿಯನ್ನು ನಾವು ಕ್ರೆಡಿಟ್ ಸೈಡ್ ಆಫ್ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ತಗೊಂಡು ಬ್ಯಾಡ್ ಡೇಟ್ಸ್ ಮತ್ತು ನ್ಯೂ ಆರ್ ಬಿ ಡಿಯನ್ನು ಆ ಒಂದು ಐಟಮಿಂದ ಲೆಸ್ ಮಾಡ್ತೀವಿ. ಸೊ ಇದು ಅಡ್ಜಸ್ಟ್ಮೆಂಟ್ಸ್ ಮಾಡುವಾಗ ಇದನ್ನ ನಾವು ಕ್ಯಾಲ್ಕುಲೇಟ್ ಮಾಡೋಣ. ಈಗ ಇದನ್ನ ಬ್ಲಾಂಕ್ ಬಿಟ್ಟಿರೋಣ. ನೆಕ್ಸ್ಟ್ ಥಿಂಗ್ ಈಸ್ ಕ್ಯಾರೇಜ್ ಔಟ್ವರ್ಡ್. ಕ್ಯಾರೇಜ್ ಔಟ್ವರ್ಡ್ ಈಸ್ ಎ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಐಟಮ್ ಬಿಕಾಸ್ ಇಂಡೈರೆಕ್ಟ್ ಎಕ್ಸ್ಪೆಂಡಿಚರ್ ಆಗುತ್ತೆ. ಸೊ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಅಲ್ಲಿ ಟು ಕ್ಯಾರೇಜ್ ಔಟ್ವರ್ಡ್. So there is no adjustment for this. So directly it could be shown in the there is no adjustment for this. So it could be shown in the directly outer amount column. So 8,360. And next thing is you could see over the screen returns. So purchase returns ಇದೆ, sales returns ಇದೆ. So respective returns ಅನ್ನ respective items ಅಲ್ಲಿ ನಾವು ಲೆಸ್ ಮಾಡೋಣ. So firstly purchase returns already entry ಮಾಡಿದೀವಿ. So you could see purchase returns is 9,000 ರೂಪಾಯಿ ಕೊಟ್ಟಿದ್ದಾರೆ. ಸೊ ಆಲ್ರೆಡಿ ನಾವು ಅದನ್ನ ಚರ್ಚೆ ಮಾಡಿದೀವಿ. ಸೊ 9,000 ರೂಪಾಯಿಯನ್ನ ಲೆಸ್ ಮಾಡಿದಾಗ you could see 48,000 ಬರುತ್ತೆ ಔಟರ್ ಅಮೌಂಟ್ ಕಾಲಮ್ಗೆ. ಅದೇ ರೀತಿ ಸೇಲ್ಸ್ ರಿಟರ್ನ್ಸು ನಾವು ಲೆಸ್ ಮಾಡಬೇಕು. ಸೊ ಸೇಲ್ಸ್ ಆಲ್ರೆಡಿ ಬರ್ತಿದ್ವಿ, ಅದಕ್ಕೆ ಲೆಸ್ ಸೇಲ್ಸ್ ರಿಟರ್ನ್ಸ್. ದಿ ಅಮೌಂಟ್ ಈಸ್ ಸೇಲ್ಸ್ ರಿಟರ್ನ್ಸ್ಗೆ ಇಲ್ಲಿ ನಾವು ಅಮೌಂಟ್ ನೋಡೋದಾದ್ರೆ 2,000 ಕೊಟ್ಟಿದ್ದಾರೆ. ಸೊ ಎಲಿಮಿನೇಟ್ ಮಾಡಿ ಬರೆಯೋದಾದ್ರೆ 1,18,000 ನಾವು ಇಲ್ಲಿ ನೆಟ್ ಫಿಗರ್ ನೋಡ್ಬೋದು. ಅಂಡ್ ನೆಕ್ಸ್ಟ್ ಥಿಂಗ್ ಈಸ್ ಡಿಸ್ಕೌಂಟ್ ಅಲೌಡ್ ಅಂಡ್ ರಿಸೀವ್ಡ್. ಸೊ ಡಿಸ್ಕೌಂಟ್ ಅಲೌಡ್ ಕೊಟ್ಟಿದ್ದಾರೆ ಮತ್ತೆ ರಿಸೀವ್ಡ್ ಕೊಟ್ಟಿದ್ದಾರೆ. ಬೋತ್ ಆರ್ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಐಟಮ್. ಸೊ ಫಸ್ಟ್ ಅಲೌಡ್ ಅನ್ನ ಡಿಸ್ಕೌಂಟ್ ಅಲೌಡ್ ಅನ್ನ ನಾವು ಡೆಬಿಟ್ ಸೈಡ್ ತೋರಿಸ್ಬೇಕು. ಟು ಡಿಸ್ಕೌಂಟ್ ಅಲೌಡ್. So 1,000 rupee and discount received is 7,000 rupee. Discount received 7,000. And next thing is commission received. So profit and loss account ಅಲ್ಲಿ ಬರುತ್ತೆ indirect income, commission received. Outer amount column ಅಲ್ಲಿ 8,000. Next let us see the adjustments. ಸೊ ಎಲ್ಲ ಎಂಟ್ರೀಸ್ ಅನ್ನ ನಾವು ಮಾಡಿದೀವಿ. ಈಗ ಅಡ್ಜಸ್ಟ್ಮೆಂಟ್ಸ್ ಅನ್ನ ಮಾಡ್ತಾ ಹೋಗೋಣ. ಮೊದಲನೇ ಅಡ್ಜಸ್ಟ್ಮೆಂಟ್, ರೈಟ್ ಆಫ್ ಬ್ಯಾಡ್ ಡೇಟ್ಸ್ ₹2,000 and provide 2.5% reserve for bad dates on the debtors. ಆಗಲೇ ನಾವು ಕ್ಯಾಲ್ಕುಲೇಟ್ ಮಾಡ್ದಂಗೆ ಇಲ್ಲಿ ಬ್ಯಾಡ್ ಡೇಟ್ಸ್ ಏನಿದೆ ಇದನ್ನ ನಾವು ಫಸ್ಟ್ ಓಲ್ಡ್ ಆರ್ ಬಿ ಡಿ ಅಲ್ಲಿ ಲೆಸ್ ಮಾಡ್ತೀವಿ. ಅಂಡ್ ಅಗೈನ್ ಬ್ಯಾಲೆನ್ಸ್ ಶೀಟ್ ಅಲ್ಲಿ ನಾವು ಅದನ್ನ ತೋರಿಸ್ಕೊಂತೀವಿ. ಬ್ಯಾಲೆನ್ಸ್ ಶೀಟ್ ಅಲ್ಲಿ ಡೇಟಾಸ್ಗೆ ಲೆಸ್ ಮಾಡ್ತೀವಿ. ಬಿಕಾಸ್ ಇಲ್ಲಿ ನ್ಯೂ ಆರ್ ಬಿ ಡಿ ಮತ್ತೆ ನ್ಯೂ ಬ್ಯಾಡ್ ಡೇಟ್ಸ್ಗೆ ನಾವು ಓಲ್ಡ್ ಆರ್ ಬಿ ಡಿ ಹೆಚ್ಚಾಗಿರೋದು ನಾವು ಗಮನಿಸಬೇಕು. ಸೊ ಆದ ಕಾರಣ ಓಲ್ಡ್ ಆರ್ ಬಿ ಡಿ ಅನ್ನ ನಾವು ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಕ್ರೆಡಿಟ್ ಸೈಡ್ ಬರ್ತಿದ್ದೀವಿ. ಓಲ್ಡ್ ಆರ್ ಬಿ ಡಿ ಅಲ್ಲಿ ಇವೆರಡು ಐಟಮ್ಸ್ ಅನ್ನ ಲೆಸ್ ಮಾಡಿ ಅಗೈನ್ ಅವನ್ನ ನಾವು ಬ್ಯಾಲೆನ್ಸ್ ಶೀಟ್ ನ ಡೇಟಾಸ್ ಅಲ್ಲಿ ಲೆಸ್ ಮಾಡ್ತೀವಿ. ಸೊ ಲೆಟ್ ಅಸ್ ಸ್ಟಾರ್ಟ್ ಮೇಕಿಂಗ್ ದ ಎಂಟ್ರೀಸ್. ಸೊ ಓಲ್ಡ್ ಆರ್ ಬಿ ಡಿ ಕ್ರೆಡಿಟ್ ಸೈಡ್ ಇದೆ. ಸೊ ಲೆಸ್ bad debts that they have given in the adjustment 2,000 rupee. So less ಮಾಡಿದಾಗ it will be 4,000 rupee. ಅದರಲ್ಲಿ ಪುನಃ ನ್ಯೂ ಆರ್ ಬಿ ಡಿ 2.5% ಆನ್ ಡೇಟಾಸ್. ನಾವು ಇಲ್ಲಿ ಡೇಟಾಸ್ ಅನ್ನ ತಗೊಂಡಾಗ 70,000 ಇದೆ. 70,000 ಅಲ್ಲಿ 2.5% ನಾವು ನೋಡಿದಾಗ it will be like 1,700. 1,700 ಅನ್ನ ಲೆಸ್ ಮಾಡೋಣ. ಸೊ ಲೆಸ್ ಮಾಡಿ 4,000 ಅಲ್ಲಿ 1,700 ಅನ್ನ ಲೆಸ್ ಮಾಡಿದಾಗ ಇಟ್ ವಿಲ್ ಬಿ ಲೈಕ್ 2,300. ಓಕೆ. ಸೊ ಸೇಮ್ ಎಂಟ್ರೀಸ್ ಬ್ಯಾಡ್ ಡೇಟ್ಸ್ ಮತ್ತೆ ನ್ಯೂ ಆರ್ ಬಿ ಡಿ ಅನ್ನ ಅಗೈನ್ ನಾವು ಡೇಟಾಸ್ ಅಲ್ಲಿ ಲೆಸ್ ಮಾಡಬೇಕು ಬ್ಯಾಲೆನ್ಸ್ ಶೀಟ್ ಅಲ್ಲಿ. ಸೊ ಲೆಸ್ ಬ್ಯಾಡ್ ಡೇಟ್ಸ್. ಸೊ ಬ್ಯಾಡ್ ಡೇಟ್ಸ್ ರೈಟ್ ಆಫ್ ಮಾಡಿರುವಂತ 2,000 ರೂಪಾಯಿಯನ್ನ ಇಲ್ಲಿ ಲೆಸ್ ಮಾಡಬೇಕು. ಸೊ 70,000 ಅಲ್ಲಿ 2,000 ಕಳೆದಾಗ 68,000 ಬರುತ್ತೆ.
ಅಗೈನ್ ಅದರಲ್ಲಿ ನಾವು ಲೆಸ್ ನ್ಯೂ RBD ರಿಸರ್ವ್ ಫಾರ್ ಬ್ಯಾಡ್ ಡೆಟ್ಸ್ 2.5% ಲೆಸ್ ಮಾಡಬೇಕಾಗುತ್ತೆ. ಸೊ ದಟ್ ಈಸ್ 1700. ಸೊ ಲೆಸ್ ಮಾಡಿ ಔಟರ್ ಅಮೌಂಟ್ ಕಾಲಮ್ಗೆ ಹಾಕಿದ್ದಲ್ಲಿ ಇಟ್ ವಿಲ್ ಬಿ ಅರೌಂಡ್ 66,300. ದಟ್ಸ್ ಇಟ್. ಸೊ ಫಸ್ಟ್ ಎಂಟ್ರಿ ಸಕ್ಸಸ್ಫುಲ್ ಆಗಿ ಮಾಡಿದ್ದೀವಿ. ಅಂಡ್ ನೆಕ್ಸ್ಟ್ ಅಡ್ಜಸ್ಟ್ಮೆಂಟ್ ಈಸ್ ಕ್ಲೋಸಿಂಗ್ ಸ್ಟಾಕ್ ವ್ಯಾಲ್ಯೂಡ್ ಅಟ್ ಕಾಸ್ಟ್ ಪ್ರೈಸ್ ಅಂಡ್ ಮಾರ್ಕೆಟ್ ಪ್ರೈಸ್ ಅಂತ ಕೊಟ್ಟಿದ್ದಾರೆ. ಸೊ ಕಾಸ್ಟ್ ಪ್ರೈಸ್ ಅಂಡ್ ಮಾರ್ಕೆಟ್ ಪ್ರೈಸ್ ಎರಡು ಕೊಟ್ಟಾಗ ವಿಚ್ ಎವರ್ ಈಸ್ ಲೀಸ್ಟ್ ತಗೋಬೇಕು ಫಾರ್ ದಿ ಕ್ಲೋಸಿಂಗ್ ಸ್ಟಾಕ್. ಸೊ ಕ್ಲೋಸಿಂಗ್ ಸ್ಟಾಕ್ ವ್ಯಾಲ್ಯೂಯೇಷನ್ ನಾವು ಯಾವ ರೀತಿ ಮಾಡ್ತೀವಿ ಅಂದರೆ ವಿಚ್ ಎವರ್ ಈಸ್ ಲೀಸ್ಟ್ ಅಮಾಂಗ್ ದಿ ಮಾರ್ಕೆಟ್ ಪ್ರೈಸ್ ಅಂಡ್ ಕಾಸ್ಟ್ ಪ್ರೈಸ್. ಸೊ ಇಲ್ಲಿ ಲೀಸ್ಟ್ ಬಂದು ಮಾರ್ಕೆಟ್ ಪ್ರೈಸ್ ಲೀಸ್ಟ್ ಇದೆ. ಸೊ ಮಾರ್ಕೆಟ್ ಪ್ರೈಸ್ ಕಮ್ಮಿ ಇರೋ ಕಾರಣ 40,000 ಅನ್ನ ನಾವು ರೆಕಾರ್ಡ್ ಮಾಡಬೇಕಾಗುತ್ತೆ. ಸೊ ಫಸ್ಟ್ ಇಲ್ಲಿ ನಾವು ಟ್ರೇಡಿಂಗ್ ಅಕೌಂಟಲ್ಲಿ ತೋರಿಸ್ತೀವಿ, ನೆಕ್ಸ್ಟ್ ಅದನ್ನ ಬ್ಯಾಲೆನ್ಸ್ ಶೀಟಲ್ಲಿ ತೋರಿಸ್ತೀವಿ. ಲೆಟ್ ಅಸ್ ಸ್ಟಾರ್ಟ್ ಮೇಕಿಂಗ್ ದಿ ಎಂಟ್ರೀಸ್. ಫಸ್ಟ್ಲಿ ಟ್ರೇಡಿಂಗ್ ಅಕೌಂಟಲ್ಲಿ ಬೈ ಕ್ಲೋಸಿಂಗ್ ಸ್ಟಾಕ್. ಸೊ whichever is least means here 40,000 market price, and again it will be in the balance sheet. So as current asset ಆಗುತ್ತೆ closing stock same value, that is 40,000. And next thing is provide depreciation at 5% on buildings and 10% on machinery. So buildings ಮತ್ತೆ ಮಿಷನರಿ ಮೇಲೆ 5% 10% ಕ್ಯಾಲ್ಕುಲೇಟ್ ಮಾಡಬೇಕಾಗುತ್ತೆ. ಫಸ್ಟ್ಲಿ ಬಿಲ್ಡಿಂಗ್ಸ್ ನೋಡೋಣ. ಸೊ ಬಿಲ್ಡಿಂಗ್ಸ್ ಅಮೌಂಟೆಡ್ ಟು ರುಪೀಸ್ ಹಿಯರ್ 1,40,000 ಇದೆ. 1,40,000 ಮೇಲೆ ನಾವು 5% ಕ್ಯಾಲ್ಕುಲೇಟ್ ಮಾಡಿದ್ದೆ ಆದಲ್ಲಿ. ಸೊ ಇಟ್ ವಿಲ್ ಬಿ 5% ಆನ್ ಬಿಲ್ಡಿಂಗ್ಸ್ 7,000 ನಮಗೆ ಕಾಣುತ್ತೆ. ಸೊ 7,000 ರೂಪಿ ಬರುತ್ತೆ. ಸೊ 7,000 ರೂಪಿ. ಅದೇ ರೀತಿ ಆನ್ ಮಿಷನರಿ ಮೇಲೆ 10%. ಮಿಷನರಿ ಮೇಲೆ 10% ಮೀನ್ಸ್ ಮಿಷನರಿ ಅಮೌಂಟೆಡ್ ಟು ರುಪೀಸ್ 50,000 ಇದೆ. 50,000 ಮೇಲೆ 10% ಅಂದರೆ 5,000 ಬರುತ್ತೆ. ಸೊ ಈ ಒಂದು ಡೆಪ್ರಿಸಿಯೇಷನ್ ಅನ್ನು ನಾವು ಮೊದಲನೇದಾಗಿ ರೆಸ್ಪೆಕ್ಟಿವ್ ಅಸೆಟ್ಸ್ ಅಲ್ಲಿ ಲೆಸ್ ಮಾಡಬೇಕು. ನಂತರ ಅದನ್ನು ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟಲ್ಲಿ ತೋರಿಸ್ಬೇಕು. ಸೊ ಡ್ಯುಯಲ್ ಎಫೆಕ್ಟ್, ದಟ್ ಮೀನ್ಸ್ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟಲ್ಲಿ ತೋರಿಸ್ಬೇಕು ಆ್ಯಂಡ್ ಬ್ಯಾಲೆನ್ಸ್ ಶೀಟಲ್ಲಿ ರೆಸ್ಪೆಕ್ಟಿವ್ ಅಸೆಟ್ಸ್ಗೆ ಲೆಸ್ ಮಾಡಬೇಕು. ಲೆಟ್ ಅಸ್ ಸ್ಟಾರ್ಟ್ ಮೇಕಿಂಗ್ ದ ಎಂಟ್ರೀಸ್. ಫಸ್ಟ್ಲಿ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟಲ್ಲಿ ಟು depreciation, on buildings. ಸೊ ಎಷ್ಟು ಬಿಲ್ಡಿಂಗ್ಸ್ ಇಲ್ಲಿ ಕೊಟ್ಟಿರೋದು ನಾವು ಕ್ಯಾಲ್ಕುಲೇಟ್ ಮಾಡಿರೋದು 5% ಪ್ರಕಾರ 7,000. ಅದೇ ರೀತಿ ಆನ್ ಪ್ಲಾಂಟ್ ಅಂಡ್ ಮಿಷನರಿ rupees we have already calculated 5,000. So these amounts must be eliminated from the respective assets in the balance sheet. So balance sheet ಅಲ್ಲಿ respective assets ಅಲ್ಲಿ ಅದನ್ನ ನಾವು ಲೆಸ್ ಮಾಡಬೇಕಾಗುತ್ತೆ. ಫಸ್ಟ್ ನಾವಿಲ್ಲಿ ಬಿಲ್ಡಿಂಗ್ಸ್ ಅಲ್ಲಿ ಲೆಸ್ ಮಾಡೋಣ. ಲೆಸ್ depreciation. Now buildings get depreciation already we have calculated 7,000. So ಲೆಸ್ ಮಾಡಿ ತೋರಿಸಿದಲ್ಲಿ it will be 1,33,000. and similarly plant and machineryಗೂ depreciation ಅನ್ನ ಲೆಸ್ ಮಾಡಬೇಕು. ಲೆಸ್ depreciation rupees 5,000 already we have calculated. so ಲೆಸ್ ಮಾಡಿದಲ್ಲಿ it will be 45,000. and next thing is rent prepaid rent ಕೊಟ್ಟಿದ್ದಾರೆ. ಸೊ ಇದನ್ನ ನಾವು ರೆಂಟ್ ಅಲ್ಲಿ ಲೆಸ್ ಮಾಡ್ತೀವಿ. ಸೊ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಅಲ್ಲಿ ಅದನ್ನ ಲೆಸ್ ಮಾಡ್ತೀವಿ ರೆಂಟ್ಗೆ. ಅಂಡ್ ಅಗೈನ್ ಬ್ಯಾಲೆನ್ಸ್ ಶೀಟ್ ಅಲ್ಲಿ ನಾವು ಅದನ್ನ ಕರೆಂಟ್ ಅಸೆಟ್ ಆಗಿ ತೋರಿಸ್ತೀವಿ. ಬ್ಯಾಲೆನ್ಸ್ ಶೀಟ್ ಅಲ್ಲಿ ನಾವು ಕರೆಂಟ್ ಅಸೆಟ್ ಆಗಿ ಅದನ್ನ ತೋರಿಸ್ಕೊಂತೀವಿ. ಸೊ ಲೆಟ್ ಅಸ್ ಸ್ಟಾರ್ಟ್ ಮೇಕಿಂಗ್ ದ ಎಂಟ್ರಿ. ಲೆಸ್ ಪ್ರಿಪೇಯ್ಡ್ ರೆಂಟ್ rupees 3,560. ಸೊ ಇದನ್ನ ಲೆಸ್ ಮಾಡಿ ಔಟರ್ ಅಮೌಂಟ್ ಕಾಲಮ್ ಅಲ್ಲಿ ನಾವು ಹಾಕಿದ್ದೆ ಆದಲ್ಲಿ 3,560 ಬರುತ್ತೆ. and next same thing must be shown as current asset in the balance sheet. Prepaid rent
rupees 3,560. Now the last adjustment is outstanding carriage inward. So carriage inward ಅಲ್ಲಿ ಔಟ್ಸ್ಟ್ಯಾಂಡಿಂಗ್ ಅಂತ ಇದು. ಸೊ ಅದಕ್ಕೆ ಇದನ್ನ ಕ್ಯಾರೇಜ್ ಇನ್ವರ್ಡ್ಗೆ ಅಂದರೆ ಟ್ರೇಡಿಂಗ್ ಅಕೌಂಟಲ್ಲಿ ಇದನ್ನ ಕ್ಯಾರೇಜ್ ಇನ್ವರ್ಡ್ಗೆ ಆ್ಯಡ್ ಮಾಡ್ತೀವಿ ಆ್ಯಂಡ್ ಬ್ಯಾಲೆನ್ಸ್ ಶೀಟಲ್ಲಿ ಇದನ್ನ ಕರೆಂಟ್ ಲಯಬಿಲಿಟಿ ಆಗಿ ತೋರಿಸ್ತೀವಿ. ಸೊ ಲೆಟ್ ಸ್ಟಾರ್ಟ್ ಮೇಕಿಂಗ್ ದ ಎಂಟ್ರಿ. ಆ್ಯಡ್ ಔಟ್ಸ್ಟ್ಯಾಂಡಿಂಗ್ carriage inward rupees 1200. ಸೊ ಆ್ಯಡ್ ಮಾಡಿದಾಗ 3000 ಬರುತ್ತಿದ್ದು ಆ್ಯಂಡ್ ಸೇಮ್ ಅಮೌಂಟ್ ಲಯಬಿಲಿಟಿ ಸೈಡು ಕರೆಂಟ್ ಲಯಬಿಲಿಟಿ ಆಗಿ ತೋರಿಸ್ಬೇಕು. ಸೇಮ್ ಅಮೌಂಟ್ ದಟ್ ಈಸ್ 1200. ಸೊ ಲೈಕ್ ದಿಸ್ ವಿ ಹ್ಯಾವ್ ಮೇಡ್ all the entries successfully. 2 times ಎಲ್ಲ ಎಂಟ್ರೀಸ್ ಅನ್ನ ಮಾಡಿದೀವಿ, ಅಡ್ಜಸ್ಟ್ಮೆಂಟ್ಸ್ ಅನ್ನ ಕಂಪ್ಲೀಟ್ ಆಗಿ ಮುಗಿಸಿದೀವಿ. Now it is a time to close the trading account and profit and loss account and have the balances. So balances ಏನಿದೆ ಅನ್ನೋದನ್ನ ಈಗ ನಾವು ನೋಡ್ಕೋಬೇಕು ಟ್ರೇಡಿಂಗ್ ಅಕೌಂಟ್ ಅಲ್ಲಿ ಮತ್ತು ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಅಲ್ಲಿ. ಫಸ್ಟ್ ಟ್ರೇಡಿಂಗ್ ಅಕೌಂಟ್ ಅನ್ನ ನಾವು ಟೋಟಲ್ ಮಾಡೋಣ, ಬ್ಯಾಲೆನ್ಸಿಂಗ್ ಮಾಡೋಣ. So you could see over the screen the total. ಇಲ್ಲಿ ನಮಗೆ ಟ್ರೇಡಿಂಗ್ ಅಕೌಂಟ್ ವಿಷಯಕ್ಕೆ ಬಂದಾಗ ಕ್ರೆಡಿಟ್ ಸೈಡ್ ಜಾಸ್ತಿ ಇದೆ, ಆದ ಕಾರಣ ಕ್ರೆಡಿಟ್ ಸೈಡ್ ಟೋಟಲ್ ಮಾಡ್ಕೊಳ್ಳೋಣ. ಸಮ್ ಆಫ್ ಆಲ್ ದಿ ಕ್ರೆಡಿಟ್ ಐಟಮ್ಸ್ ಆಫ್ ಟ್ರೇಡಿಂಗ್ ಅಕೌಂಟ್. ಸೊ ಯು ಕುಡ್ ಸಿ 1,58,000. ಸೊ ಇದನ್ನು ನಾವು ಪುನಃ ಡೆಬಿಟ್ ಸೈಡ್ ತಗೊಳ್ಳೋಣ, 1,58,000. ಸೊ ಬ್ಯಾಲೆನ್ಸಿಂಗ್ ಮಾಡೋದಾದ್ರೆ ಸೊ ಈ ಎಲ್ಲ ಐಟಮ್ಸ್ ಅನ್ನ ನಾವು ಟೋಟಲ್ ಮಾಡಿ ಇದರಿಂದ ನಾವು ಲೆಸ್ ಮಾಡಿದ್ದೆ ಆದರೆ all these items total ಮಾಡಿ ಲೆಸ್ ಮಾಡಿದ್ದೆ ಆದರೆ then the balancing will be 35,800. so it should be shown as your gross profit balancing figure. Now the same gross profit balancing figure ಅನ್ನ ಅಲ್ಲಿ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ಗೆ ಬ್ರಾಡ್ ಡೌನ್ ಮಾಡ್ಕೋಬೇಕು. ಸೊ gross profit brought down same amount, that is 35,800. and so ಇಲ್ಲಿ ನಾವು ಅಬ್ಸರ್ವ್ ಮಾಡೋದಾದ್ರೆ ಕ್ರೆಡಿಟ್ ಸೈಡ್ ಇಲ್ಲೂ ಜಾಸ್ತಿ ಬರುತ್ತೆ. ಸೊ ಕ್ರೆಡಿಟ್ ಸೈಡ್ ಇಲ್ಲಿ ಹ್ಯೂಜ್ ಅಮೌಂಟ್ ಕಾಣುತ್ತೆ. ಸೊ ಆದ ಕಾರಣ ಇಲ್ಲಿ ನಾವು ಕ್ರೆಡಿಟ್ ಸೈಡ್ ಅನ್ನ ಟೋಟಲ್ ಮಾಡಿದ್ದೆ ಆದ್ರೆ sum of all credit items of profit and loss account, so it stands at 53,100. ಸೊ ಈ ಒಂದು ಅಮೌಂಟ್ ಅನ್ನು ನಾವು ಡೆಬಿಟ್ ಸೈಡ್ ಬರ್ಕೊಳ್ಳೋಣ, 53,100. ಸೊ ಈ 53,100 ಅಲ್ಲಿ ಮೇಲ್ಗಡೆದಂತ ಎಲ್ಲ ಐಟಮ್ಸ್ ಅನ್ನ ಲೆಸ್ ಮಾಡಿದ್ದಲ್ಲಿ ಸೊ ಬ್ಯಾಲೆನ್ಸಿಂಗ್ ಫಿಗರ್ ವಿಲ್ ಬಿ 7,180. that will be the balancing figure. that is called as to net profit balancing figure. ಸೊ ಈ ಒಂದು ನೆಟ್ ಪ್ರಾಫಿಟ್ ಅನ್ನ ನಾವು ಅಗೈನ್ ಬ್ಯಾಲೆನ್ಸ್ ಶೀಟ್ಗೆ ತೆಗೆದುಕೊಂಡು ಹೋಗಬೇಕಾಗುತ್ತೆ. ಸೊ ಬ್ಯಾಲೆನ್ಸ್ ಶೀಟ್ ಅಲ್ಲಿ ಕ್ಯಾಪಿಟಲ್ ಐಟಮ್ ಕೆಳಗಡೆ ಕ್ಯಾಪಿಟಲ್ ಬ್ಯಾಲೆನ್ಸ್ಗೆ ಇದನ್ನ ನಾವು ಆಡ್ ಮಾಡಬೇಕಾಗುತ್ತೆ. ಸೊ ಇನ್ ದ ಬ್ಯಾಲೆನ್ಸ್ ಶೀಟ್ ಆಡ್ ನೆಟ್ ಪ್ರಾಫಿಟ್. ಸೊ ನೆಟ್ ಪ್ರಾಫಿಟ್ ನಾವಿಲ್ಲಿ 7,180 ಅನ್ನ ಆಡ್ ಮಾಡಿದ್ರೆ ಸೊ ಕ್ಯಾಪಿಟಲ್ ಬ್ಯಾಲೆನ್ಸ್ ಆಲ್ರೆಡಿ 2,80,000 ಇದೆ ಡ್ರಾವಿಂಗ್ಸ್ ಡಿಡಕ್ಟ್ ಆದ್ಮೇಲೆ. ಸೊ ಆ ಒಂದು ಬ್ಯಾಲೆನ್ಸ್ಗೆ ಈ ಒಂದು 7,180 ಅನ್ನ ಆಡ್ ಮಾಡಿದ್ದೆ ಆದಲ್ಲಿ ಸೊ ಇಟ್ ವಿಲ್ ಬಿ 2,87,180. Thus we have made all the adjustments of profit and loss account, trading account and balance sheet, and we have successfully closed the trading account and profit and loss account, and we have seen the balances, gross profit and net profit. Now it is a time to close the balance sheet and see whether it tallies or not. So now profit and loss account, trading account ಅನ್ನ ಸಕ್ಸಸ್ಫುಲ್ ಆಗಿ ಕ್ಲೋಸ್ ಮಾಡಿ ಬ್ಯಾಲೆನ್ಸಸ್ ಅನ್ನ ಪಡೆದಿದ್ದೀವಿ. ಈಗ ಬ್ಯಾಲೆನ್ಸ್ ಶೀಟ್ ಅನ್ನ ಟೋಟಲ್ ಮಾಡಿ ಅಲ್ಲಿ ಟ್ಯಾಲಿ ಆಗುತ್ತೋ ಇಲ್ವೋ ಅಂತ ನೋಡ್ಬೇಕಾಗುತ್ತೆ. ಸೊ ನಾವು ಲೆಟ್ ಸಿ ಫಸ್ಟ್ಲಿ ಲಯಬಿಲಿಟಿ ಸೈಡ್ ಟೋಟಲ್ ಮಾಡೋಣ. ಸೊ ಸಮ್ ಆಫ್ ಆಲ್ ದಿ ಲಯಬಿಲಿಟೀಸ್ 4,17,630 ಬಂದಿದೆ. ಅದೇ ರೀತಿ ಸಮ್ ಆಫ್ ಆಲ್ ಅಸೆಟ್ಸ್. ಸೊ ಎಲ್ಲ ಅಸೆಟ್ಸ್ ನ ಟೋಟಲ್ ಮಾಡೋಣ. ಇಲ್ಲಿ
So you could see 4,17,630, 4,17,630 ಎರಡು ಸೈಡ್ ಬಂದಿದೆ. So our balance sheet tallies and we have made all the entries correctly and accurately. So ಪ್ರತಿ ಟ್ರಾನ್ಸಾಕ್ಷನ್ ಅನ್ನ ಕರೆಕ್ಟ್ ಆಗಿ ಅಕ್ಯುರೇಟ್ ಆಗಿ ನಾವು ಟ್ರೀಟ್ಮೆಂಟ್ ಮಾಡಿದೀವಿ. So our balance sheet tallies. This is all about preparation of trading account, profit and loss account and balance sheet. This is all about today's session. Hope you enjoyed this session also. If you want to study much about these contents, just go through the references which I have quoted over the screen. These are the best references for further studies. And in the next session, I'll be back with one more interesting content. Until then, keep smiling. This is Satish Kumar signing out.